ಮುಗ್ಧ, ಕ್ಯೂಟ್, ಇನ್ನೋಸೆಂಟ್, ಸಾಫ್ಟ್ ಹಾರ್ಟೆಡ್, ಸೈಲೆಂಟ್, ಕ್ರಶ್ ಹೀಗೆ ಮೋಕ್ಷಿತಾನ ನಾನಾ ರೀತಿಯಲ್ಲಿ ಕರೀತಾರೆ. ಆದರೆ ನೀವಿಲ್ಲೊಂದು ವಿಷಯ ಕೇಳಿದ್ರೆ ನಿಮ್ಮ ಹಾರ್ಟ್ ಕ್ರಶ್ ಆಗೋದಂತೂ ಗ್ಯಾರಂಟಿ. ಈ ಹಿಂದೆ ಪಾರು ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದಂತಹ ಮೋಕ್ಷಿತಾ ಪೈ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ರು. ಟ್ಯೂಷನ್ ಹೆಸರಲ್ಲಿ ಮಗುವನ್ನು ಕಿಡ್ನ್ಯಾಪ್ ಮಾಡಿ 25 ಲಕ್ಷ ಬೇಡಿಕೆ ಇಟ್ಟಿದ್ರು. ಹೌದಾ, ಮೋಕ್ಷಿತಾ ಈ ರೀತಿಯಾಗೆಲ್ಲ ಮಾಡಿದ್ರಾ? ಚಾನ್ಸೇ ಇಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಇದೇ ಸತ್ಯ. ಎಸ್, ಮೋಕ್ಷಿತಾ ನಿಜವಾದ ಹೆಸರು ಐಶ್ವರ್ಯ ಪೈ. ಓದಿದ್ದು BCom. ಇವಳಿಗೆ ಸಹೋದರನೊಬ್ಬ ಇದ್ದಾನೆ, ಆತ ವಿಕಲಚೇತನ. ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಅಂದರೆ ತುಂಬ ಇಷ್ಟ ಅನ್ನುವ ಹಾಗೆ ಮಾತುಗಳನ್ನು ಹೇಳಿರ್ತಾರೆ. ಇದರೆಲ್ಲರೂ ಮೋಕ್ಷಿತಾ ಕ್ಯಾರೆಕ್ಟರ್ ನೋಡಿ ಅಬ್ಬಬ್ಬಬ್ಬ ಎಂಥ ಒಳ್ಳೆ ಹುಡುಗಿ, ಇದ್ರೆ ಈ ಥರ ಹುಡುಗಿ ಇರಬೇಕು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು. ಆದರೆ ಈ ಖತರ್ನಾಕ್ ಕಳ್ಳಿ ಈ ಹಿಂದೆ ಅವಳ ಗೆಳೆಯನ ಜೊತೆ ಸೇರಿ 2014ರಲ್ಲಿ ಮಗುವನ್ನು ಕಿಡ್ನ್ಯಾಪ್ ಮಾಡೋಕೆ ಪ್ಲ್ಯಾನ್ ಮಾಡಿದ್ಲು. ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರೆ ನಾನು ತುಂಬ ಸೈಲೆಂಟು, ತುಂಬ ಇನ್ನೋಸೆಂಟು ಅಂತ ಪೋಟ್ರೆ ಆಗ್ತಿದ್ದಂಥ ಮೋಕ್ಷಿತಾನ ದೊಡ್ಡ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ಸ್ ಎಲ್ಲ ಮೋಕ್ಷಿತಾ ನಿಜವಾಗ್ಲೂ ಸೈಲೆಂಟ್ ಏನೋ ಅಂದ್ಕೊಂಡಿದ್ರು. ಮಂಜಣ್ಣನಿಗೆ ಸೈಕೋ ಅಂತ ಎಲ್ಲ ಹೇಳಿದ್ದ ಮೋಕ್ಷಿತಾ ಈಗ ಖತರ್ನಾಕ್ ಕಳ್ಳಿ ಅನ್ನೋದು ಹೊರಗಡೆ ಬಂದಿದೆ. ಈಕೆ BCom ಗ್ರ್ಯಾಜುಯೇಟ್ ಆಗಿದ್ದು ಟ್ಯೂಷನ್ ತಗೊಳ್ತಾ ಇದ್ಲು. ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಮನೆಗೆ ಬರ್ತಿದ್ರು. ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬಿಟ್ಟು ಈಕೆ ಕಿಡ್ನಾಪ್ ಪ್ಲ್ಯಾನ್ ಮಾಡ್ತಾ ಇದ್ಲು. ಈಕೆಗೆ ಒಬ್ಬ ಗೆಳೆಯ ಇದ್ದ, ಆತ MBA ಓದಿದ್ದ, ಜೊತೆಗೆ ಆತ ನಿರುದ್ಯೋಗಿ ಕೂಡ. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದ, ಮೈ ತುಂಬ ಸಾಲ ಮಾಡ್ಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. ಲೈಫಲ್ಲಿ ಒಂದೇ ಸಲ ಸೆಟಲ್ ಆಗಬೇಕು ಅಂತ ಬಯಸಿದ್ದ. ಇದೇ ಆಸೆಯನ್ನು ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸ್ತಾರೆ. ತನ್ನ ಬಳಿ ಟ್ಯೂಷನ್ಗೆ ಬರ್ತಿದ್ದ 14 ವರ್ಷದ ಬಾಲಕಿಯನ್ನು ಮೋಕ್ಷಿತಾ ಪೈ ಇವನ ಜೊತೆ ಸೇರಿ ಕಿಡ್ನಾಪ್ ಮಾಡ್ತಾಳೆ. ಬಾಲಕಿ ತಂದೆ ಹೋಟೆಲ್ ಉದ್ಯಮಿಯಾಗಿದ್ದರಿಂದ ತುಂಬ ದುಡ್ಡಿರುತ್ತೆ ಅಂದ್ಕೊಂಡಿದ್ರು. ಈ ಮಗುವನ್ನು ಹಿಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅನ್ನೋ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ನಂತೆ 2014ರಲ್ಲಿ ಕಿಡ್ನಾಪ್ ಸಂಚು ರೂಪಿಸ್ತಾರೆ. ಪ್ರಿಯಕರ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ 2014 ಮಾರ್ಚ್ 13ರಂದು ಸಂಜೆ 6 ಗಂಟೆ ಸುಮಾರಿಗೆ ಬಾಲಕಿ ಪವಿತ್ರ ಮನೆಗೆ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ನಾಗಭೂಷಣ್ ಅವಳನ್ನು ಕಾರಿನೊಳಗೆ ಕಿಡ್ನಾಪ್ ಮಾಡ್ತಾನೆ. ನಾಗಭೂಷಣ್ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ತಮ್ಮ ಮನೆಯಲ್ಲಿಡ್ತಾನೆ. ಮಗಳು ಪವಿತ್ರ ಮನೆಗೆ ಬರದೇ ಇದ್ದಾಗ ಆಕೆ ತಾಯಿ ರತ್ನಮ್ಮ ಗಾಬರಿಯಾಗಿ ಐಶ್ವರ್ಯ ಪೈ ಮನೆಗೆ ಹೋಗಿ ಕೇಳ್ತಾಳೆ. ಆಗ ಐಶ್ವರ್ಯ ಟ್ಯೂಷನ್ ಮುಗಿಸ್ಕೊಂಡು ಆಗಲೇ ಹೋದ್ಲು ಅಂತ ಸುಳ್ಳು ಹೇಳ್ತಾಳೆ. ಇದೇ ವೇಳೆ ಇವರಿಬ್ಬರು ಬಾಲಕಿ ತಂದೆ ಸುರೇಶ್ಗೆ ಕರೆ ಮಾಡಿ 25 ಲಕ್ಷ ಬೇಡಿಕೆ ಇಡ್ತಾರೆ. ಆಗ ಸುರೇಶ್ ಪೊಲೀಸರ ಸಹಾಯ ಪಡೆದು ಮೊಬೈಲ್ ಫೋನ್ ಕರೆಗಳ ಡೀಟೇಲ್ಸ್ ಪೊಲೀಸರಿಗೆ ಕೊಡ್ತಾನೆ. ಆಗ ಶುರುವಾಗೋದೇ ಅಸಲಿ ಆಟ. ಪೊಲೀಸರ ಸಲಹೆಯಂತೆ ಬಾಲಕಿ ತಂದೆ ಸುರೇಶ್ ಹಣ ಕೊಡಲು ಒಪ್ಪಿಗೆ ನೀಡಿ ಯಾವ ಸ್ಥಳಕ್ಕೆ ಬರಬೇಕು ಅಂತ ಕೇಳ್ತಾನೆ. ಆಗ ಇವರು ಪೀಣ್ಯದಲ್ಲಿ ಸ್ಥಳ ನಿಗದಿ ಮಾಡ್ತಾರೆ. ಹಣ ನೀಡಿದ ಬಳಿಕ ನಾಗಭೂಷಣ್ ಬಾಲಕಿಯನ್ನು ಭಾಷ್ಯಂ ಸರ್ಕಲ್ ಹೋಟೆಲ್ನಲ್ಲಿ ಬಿಟ್ಟು ಹೋಗುವುದಾಗಿ ಹೇಳ್ತಾನೆ. ಆಮೇಲೆ ಹಣ ಪಡೆಯೋ ಸ್ಥಳವನ್ನು ಚೇಂಜ್ ಮಾಡ್ತಾನೆ. ನೈಸ್ ರೋಡ್ ಜಂಕ್ಷನ್ ಹತ್ರ ಹಣ ಕಲೆಕ್ಟ್ ಮಾಡ್ಕೊಳ್ಳೋದಾಗಿ ಸುರೇಶ್ಗೆ ಹೇಳ್ತಾನೆ. ಮಧ್ಯರಾತ್ರಿ 1 ಗಂಟೆ ಸಮಯ ನಿಗದಿಯಾಗುತ್ತೆ. ಆಗ ನಾಗಭೂಷಣ್ ಸುರೇಶ್ ಅವರ ಬಳಿ ಹಣ ಪಡೆಯಲು ಹೋದಾಗ ಅಲ್ಲಿ 3 ಪೊಲೀಸ್ ತಂಡಗಳು ಆತನನ್ನು ಬಂಧಿಸ್ತಾರೆ. ಇತ್ತ ಐಶ್ವರ್ಯ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಕೂಡ ಸಿಕ್ಕಾಕೊಳ್ತಾರೆ. ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಾದ ಮೇಲೆ ಮೋಕ್ಷಿತಾ ಏನಾದರೂ ಬದಲಾಗಿರ್ಬೋದಾ? ತನ್ನ ತಪ್ಪು ತಿಳ್ಕೊಂಡು ಸರಿ ಹೋಗಿರ್ಬೋದಾ? ಈಗ ಬಿಗ್ ಬಾಸ್ನಲ್ಲಿ ಕಾಣಿಸ್ತಾ ಇರೋ ಮೋಕ್ಷಿತಾ ಅಸಲಿ ರೂಪ ಬೇರೆನೇ ಇದೆಯಾ? ಇದಕ್ಕೆ ಮೋಕ್ಷಿತಾನೇ ಕ್ಲಾರಿಟಿ ಕೊಡಬೇಕಾಗಿದೆ. ಆದರೆ ಈ ಕಿಡ್ನಾಪ್ ವಿಷಯ ಅಂತೂ ಸತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಖತ್ ಎಕ್ಸ್ಕ್ಲೂಸಿವ್.